ಪೀನ ಮಸೂರ ನಿಮ್ನ ಮಸೂರ. ಮಧ್ಯದಲ್ಲಿ ಉಬ್ಬಿದ್ರೆ ಅದನ್ನ ಪೀನ ಮಸೂರ ಅಂತ ಕರಿತೀವಿ, ಮಧ್ಯದಲ್ಲಿ ತಗ್ಗಿದ್ರೆ ಅದನ್ನ ನಿಮ್ನ ಮಸೂರ ಅಂತ ಕರಿತೀವಿ. ನಾವಿಲ್ಲಿ ಪೀನ ಮಸೂರನ್ನ ಹಾಕಿದೀವಿ. ಇಲ್ಲಿ ನೋಡಿದ್ರೆ ಸರ್ ಪ್ರತಿಬಿಂಬ ಅಲ್ಲಿ ನೆಟ್ಟಾಗಿ ಇರುತ್ತಿದೆ. ಇಲ್ಲಿ ನೋಡಿದ್ರೆ ತಲೆ ಕೆಳಗಾರು ಇರುತ್ತೆ, ಮತ್ತೆ ಅಲ್ಲಿ ಎಷ್ಟು ದಪ್ಪ ಇದೆಯೋ ಅದಕ್ಕಿಂತ ದೊಡ್ಡದಾಗಿ ಕಾಣುತ್ತೆ. ಇಲ್ಲಿ ಈಗ ಪರದೆ ಮೇಲೆ ಈ ಪ್ರತಿಬಿಂಬ ಬೀಳ್ತಾ ಇದೆ, ಅದಕ್ಕೆ ಇದು ಸತ್ಯವಾಗಿದೆ. ಇದನ್ನ ಎಲ್ಲೆಲ್ಲಿ ಬಳಸಿರ್ತಾರೆ ಅಂತ ಹೇಳಿದ್ರೆ ಸೂಕ್ಷ್ಮದರ್ಶಕ, ದೂರದರ್ಶಕ, ಫ್ಲಾಶ್ ಲೈಟ್ಗಳಲ್ಲಿ ಮತ್ತೆ ಕಣ್ಣಿನ ಕನ್ನಡಕಗಳಲ್ಲಿ ಸಹ ಬಳಸಿರ್ತಾರೆ. ಕಣ್ಣಿನ ಕನ್ನಡಕಗಳಲ್ಲಿ ದೂರದೃಷ್ಟಿ ದೋಷ ಇರೋರಿಗೆ, ದೂರದೃಷ್ಟಿ ದೋಷ ಅಂತ ಹೇಳಿದ್ರೆ ಹತ್ರದಲ್ಲಿರೋದು ಕಾಣಲ್ಲ, ದೂರದಲ್ಲಿರೋದು ಕಾಣುತ್ತಲ್ಲ, ಅವ್ರಿಗೆ ಪೀನ ಮಸೂರನ ಬಳಸಿರ್ತಾರೆ. ನಿಮ್ನ ಮಸೂರ, ನಿಮ್ನ ಮಸೂರದಲ್ಲಿ ಪ್ರತಿಬಿಂಬ ನೇರವಾಗಿ ಕಾಣುತ್ತೆ ಸರ್, ಮತ್ತೆ ತಲೆ ನೇರವಾಗಿ ಕಾಣುತ್ತೆ, ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿ ಕಾಣುತ್ತೆ. ಇಲ್ಲಿ ಪರದೆ ಮೇಲೆ ಪ್ರತಿಬಿಂಬ ಬೀಳ್ತಾ ಇಲ್ಲ, ಅದಕ್ಕೆ ಇದನ್ನ ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ. ಇದನ್ನ ಎಲ್ಲರೂ ಬಳಸಿರ್ತಾರೆ ಅಂತ ಹೇಳಿದ್ರೆ ಕ್ಯಾಮೆರಾಗಳಲ್ಲಿ, ಲೇಸರ್ ಲೈಟ್ಗಳಲ್ಲಿ ಮತ್ತೆ ಕಣ್ಣಿನ ಕನ್ನಡಕಗಳಲ್ಲೂ ಸಹ ಬಳಸಿರ್ತಾರೆ. ಕಣ್ಣಿನ ಕನ್ನಡಕಗಳಲ್ಲಿ ಸಮೀಪ ದೃಷ್ಟಿ ದೋಷ ಇರೋರಿಗೆ, ಸಮೀಪ ದೃಷ್ಟಿ ದೋಷ ಅಂತ ಹೇಳಿದ್ರೆ ಹತ್ರದಲ್ಲಿರೋದು ಕಾಣುತ್ತೆ, ದೂರದಲ್ಲಿರೋದು ಕಾಣುತ್ತಲ್ಲ, ಅವ್ರಿಗೆ ನಿಮ್ನ ಮಸೂರನ ಬಳಸ್ತಾರೆ.